ಭಾರತ ಪಾಕ್ ನಡುವೆ ಪರಿಸ್ಥಿತಿ ಈಗ ಉದ್ವಿಗ್ನ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಯಾಕಂದರೆ ಪಹಲ್ಗಾಮ್ ದಾಳಿಯ ನಂತರ ಕಂಪ್ಲೀಟ್ ಆಗಿ ಗಡಿ ಭಾಗದಲ್ಲೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತದ ಗಡಿ ಗ್ರಾಮಗಳಲ್ಲಿ 30 ನಿಮಿಷ ವಿದ್ಯುತ್ತನ್ನು ಬಂದ್ ಮಾಡಲಾಗಿದೆ. ಇಂದು ರಾತ್ರಿ 9 ಗಂಟೆಯಿಂದ 9:30ರವರೆಗೆ ಪವರ್ ಕಟ್ ಆಗಿತ್ತು. ಅಲ್ಲಿ ಪಂಜಾಬ್ನ ಫಿರೋಜ್ಪುರ ಕಂಟೋನ್ಮೆಂಟಲ್ಲಿ ರಿಹರ್ಸಲ್ ಮಾಡಿದ್ದಾರೆ. ಪಂಜಾಬ್ ವಿದ್ಯುತ್ ಇಲಾಖೆಯಿಂದ ಬ್ಲಾಕ್ಔಟ್ ರಿಹರ್ಸಲ್ ಮಾಡಲಾಗಿದೆ. ಕಂಟೋನ್ಮೆಂಟ್ ಪ್ರದೇಶ ಮತ್ತು ಗಡಿ ಗ್ರಾಮಗಳ ಒಂದು ತಾಲೀಮಿದು. ಜನರೇಟರ್ UPS ಮೂಲಕವೂ ಕೂಡ ವಿದ್ಯುತ್ತನ್ನು ಬೆಳಗಿಸುವಂತಿಲ್ಲ. ಪಂಜಾಬ್ನ ವಿದ್ಯುತ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು. ಅಂದರೆ ಅರ್ಧ ಗಂಟೆ 9ರಿಂದ 9:30ರವರೆಗೆ UPS ಜನರೇಟರ್ ಯಾವುದೂ ಕೂಡ ಬಳಕೆಯನ್ನು ಮಾಡೋ ಹಾಗಿಲ್ಲ ಅಂಥೇಳಿ. ಇದರ ಹಿಂದೆ ಒಂದು ಲೆಕ್ಕಾಚಾರ ಇದೆ. ಒಂದು ರೀತಿಯ ಅಲರ್ಟ್ ಅಂತಿದೆ, ಅಲಾರಾಮ್ ಅಂತ ಹೇಳ್ತೀವಲ್ಲ, ಅಪಾಯ ಬರ್ತಾ ಇದೆ, ಎಚ್ಚರಿಕೆ. ಈ ರೀತಿಯಾಗಿ ಜನರನ್ನು ಜಾಗೃತರನ್ನಾಗಿ ಮಾಡುವುದು. ಈ ಹಿಂದೆ 2001ರಲ್ಲಿ ಸಂಸತ್ ಮೇಲೆ ದಾಳಿಯಾದಾಗ ಇದೇ ತರಹದ ಒಂದು ಆದೇಶವನ್ನು ಗಡಿ ಗ್ರಾಮಗಳಲ್ಲಿ ನೀಡಲಾಗಿತ್ತು. ಎಲ್ಲರೂ ಗ್ರಾಮಸ್ಥರು ಒಂದು ಕ್ಷಣ ಆ ಸಂದರ್ಭದಲ್ಲಿ ಯಾವ ರೀತಿ ಆತಂಕಕ್ಕೆ ಒಳಗಾಗಿದ್ರು ಅಂತ ಹೇಳಿದ್ರೆ, ಯಾಕಂದರೆ ಏಕಾಏಕಿ ಅವರು ಸಡನ್ಲಿ ಸ್ವಿಚ್ ಆಫ್ ಮಾಡುವುದಿಲ್ಲ. ಅಂದರೆ ಎಲ್ಲ ಪವರ್ ಕಟ್ಟನ್ನು ಒಂದೇ ಬಾರಿಗೆ ಅವರು ತೆಗೆದುಕೊಳ್ಳೋದಿಲ್ಲ, ದಿಢೀರ್ ನಿರ್ಧಾರ ಮಾಡೋದಿಲ್ಲ. ಅದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಒಂದು ಸೈರನ್ ಮೊಳಗಿಸ್ತಾರೆ, ಅಲಾರಾಮ್ ಥರ, ಜನರಿಗೆ ಅಲರ್ಟ್ ಆಗುವಂತೆ ಹೇಳಿ ವಿದ್ಯುತ್ತನ್ನು ಕಟ್ ಮಾಡಲಾಗಿತ್ತು. ಈಗ ಗಡಿ ಗ್ರಾಮಗಳಲ್ಲೂ ಕೂಡ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಹಾಗಾಗಿನೇ ಪಂಜಾಬ್ ಸರ್ಕಾರದಿಂದಲೇ ಈ ಒಂದು ಆದೇಶ ಬಂದಿತ್ತು. ಫಿರೋಜ್ಪುರ ಕಂಟೋನ್ಮೆಂಟ್ನಲ್ಲಿ ಈ ಬ್ಲಾಕ್ ರಿಹರ್ಸಲನ್ನು ಮಾಡಿದ್ದಾರೆ. ಅರ್ಧ ಗಂಟೆ ಕರೆಂಟ್ ಇಲ್ಲದೆ ಜನರು ಕೂಡ ಪರಿತಪಿಸುವಂತಾಯಿತು. 9:30 बजे का बयान किया जाएगा। इस दौरान छावनी में पूर्ण ब्लैक आउट रहेगा और म्यूनिसिपल बिजली की सप्लाई 30 मिनट के लिए बंद कर देगी। इस समय हुडर बजेगा। निवासियों से निवेदन की अपने घरों की बिजली जनरेटर सेट बंद रखी और इन्वर्टर की सप्लाई भी बंद कर लें। आपका सहयोग की